ಹಾಯ್, ವೆಲ್ಕಮ್ ಟು ಶಿಲ್ಪ ಗೌಡ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಂದ್ರೆ, ಇವತ್ ಯಾಕೋ ಫಿಶ್ ಫ್ರೈ ತಿನ್ಬೇಕು ಅಂತ ಅನ್ಸ್ತಾ ಇತ್ತು. ಸೊ ಇವಾಗ ಟೈಮು ಎಷ್ಟಾಗಿದೆ ಅಂತಂದ್ರೆ 12:30 ಆಗಿದೆ. ಇಷ್ಟೊತ್ತಿಗೆ ಫಿಶ್ ಮಾರ್ಕೆಟಿಗೆ ಹೋದ್ರೆ ಫಿಶ್ ಸಿಗದೆ ಕಷ್ಟ. ನೋಡೋಣ, ಅದ್ರಲ್ಲೂ ನಮಗ್ ಬಾಂಗ್ಡೆ ಮೀನ್ ಬೇಕು, ಯಾಕಂದ್ರೆ ನನ್ ಗಂಡಂಗ್ ಅದಿಷ್ಟ. ಸೊ ಅದಕ್ಕೆ ಅದೇ ತರೋಣ ಅಂತ ಹೋಗ್ತಾ ಇದೀವಿ. ನೋಡೋಣ ಸಿಗತ್ತಾ ಏನು ಅಂತ. ಇವತ್ತು ಫ್ರಮ್ ಸ್ಕ್ರಾಚ್ ಇಂದ ವಿಡಿಯೋ ಮಾಡೋಣ ಅಂತ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಸ್ವಲ್ಪ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಹೋಗೋಣವಾ? ಇದೆ ನೋಡಿ ಶಿವಮೊಗ್ಗದ ಮಾರ್ಕೆಟ್. ಇವ್ರ ಹತ್ರ ಒಬ್ರ ಹತ್ರನೇ ಇರೋದು ಫಿಶ್, ಅದ್ರಲ್ಲೂ ಬಾಂಗ್ಡೆ ಮೀನು. ಇಡೀ ಮಾರ್ಕೆಟ್ ಅಲ್ಲಿ ಇವ್ರ ಹತ್ರ ಒಬ್ರ ಹತ್ರನೇ ಇದ್ದಿದ್ದು ಇವತ್ತು. ಅದಕ್ಕೆ ಅಲ್ಲೇ ಪಟ್ ಪಟ್ ಅಂತ ತಗೊಂಡು ಅವ್ರ ಹತ್ರನೇ ಕ್ಲೀನ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಈ ತರ ಎಲ್ಲ ಕ್ಲೀನ್ ಮಾಡಕ್ ನಂಗೆ ಬರಲ್ಲ, ಅದಕ್ಕೆ ಅಲ್ಲೇ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇವತ್ತು 1 kgಗೆ 350 ರೂಪಾಯಿ ಇತ್ತು. ಸೊ ನಾನು 1 kg ತಗೊಂಡಿದ್ದೀನಿ, ಯಾಕಂದ್ರೆ ನಾವು 3 ಜನ ಅಲ್ಲ, ಸೊ ಸಾಕಾಗತ್ತೆ ಅಂತ. ಮಧ್ಯಾಹ್ನ ಮೇಲೆ ಹೋಗಿರೋದಲ್ವಾ, ಸೊ ಅಷ್ಟೊಂದ್ ಜನಾನು ಇಲ್ಲ. ಮತ್ತೆ ಇವತ್ತು ಫಿಶಸ್ ಕಮ್ಮಿ ಇದೆ. ಫಿಶ್ ನ ನಾನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 2 ಪೀಸಸ್ ಕಟ್ ಮಾಡಿದ್ದೀನಿ. ಈಗ ಫಸ್ಟ್ 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅಂಡ್ 3 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಮ್ಗೆ ಜಾಸ್ತಿ ಸ್ಪೈಸಿ ಇದ್ರೆ ಇಷ್ಟ ಆಗತ್ತೆ, ಸೊ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹಾಕೊಳ್ಳಿ. ದೆನ್ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಆಚಿ ಫಿಶ್ ಫ್ರೈ ಮಸಾಲ ತಗೊಂಡಿದ್ದೀನಿ, ಒಂದು ಪ್ಯಾಕ್ ಹಾಕ್ತಾ ಇದ್ದೀನಿ. ಈಗ 2 ಸ್ಪೂನ್ ಅಷ್ಟು ವಾಟೆ ಹುಳಿ ಹಾಕೋತಾ ಇದ್ದೀನಿ. ಇದು ನಂಗೆ ತೀರ್ಥಹಳ್ಳಿಯಲ್ಲಿ ಸಿಕ್ಕಿದ್ದು. ತೀರ್ಥಹಳ್ಳಿ ಸಾಗರದವರಿಗೆಲ್ಲ ವಾಟೆ ಹುಳಿ ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಸೊ ಇಲ್ಲಿಯವ್ರಿಗೆ ಗೊತ್ತಿರಲ್ಲ. ನೀವೇನಾದ್ರೂ ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಅದನ್ನ ಫೋಟೋಸ್ ಶೇರ್ ಮಾಡ್ತೀನಿ. ಓಕೆನಾ? ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ್ದು ಅಪ್ಲೈ ಮಾಡಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈ ಟೈಮಲ್ಲಿ ನೀವೇನಾದ್ರೂ ಸಾಲ್ಟ್ ಖಾರ ಏನಾದ್ರೂ ಚೆಕ್ ಮಾಡ್ತೀರಾ ಅಂದ್ರೆ ಮಾಡ್ಕೋಬಹುದು ಒಂದ್ಸರಿ, ಇಲ್ಲ ಅಂದ್ರೆ ಏನಾದ್ರು ಎಕ್ಸ್ಟ್ರಾ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಒಳಗಡೆ ಎಲ್ಲ ಜಾಸ್ತಿ ಅಪ್ಲೈ ಮಾಡಬಾರ್ದು, ಯಾಕಂದ್ರೆ ಅದು ಮಸಾಲೆ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಒಂದು ಥಿನ್ ಲೇಯರ್ ಅಪ್ಲೈ ಮಾಡಿದ್ರೆ ಸಾಕು. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಣ. ಈಗೆಲ್ಲ ಫಿಶ್ಗೂ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ, ಸೊ ಫ್ರೇಗ್ರೆನ್ಸಿಗೋಸ್ಕರ. ಈಗ ನಾವ್ ಇದನ್ನ ಅರ್ಧ ಗಂಟೆ ರೆಫ್ರಿಜರೇಟ್ ಮಾಡೋಣ, ಫುಲ್ ಮ್ಯಾರಿನೇಷನ್ ಆಗ್ಲಿ. ಈಗ ನಾನಿಲ್ಲಿ ಸಣ್ಣ ರವೆ ತಗೋತಾ ಇದ್ದೀನಿ, ಯಾಕಂದ್ರೆ ನಾನು ತವಾ ಫ್ರೈ ಮಾಡ್ತಿರೋದ್ರಿಂದ. ಈಗ ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಈಗ ಒಂದೊಂದೇ ಮೀನ್ ಪೀಸನ್ನ ರವೆಯಲ್ಲಿ ಡಿಪ್ ಮಾಡ್ಬಿಟ್ಟು ತವಾ ಮೇಲೆ ಹಾಕೋದು.
ನೀಟಾಗಿ ರವೆ ಎಲ್ಲ ಕಡೆ ಬೈಂಡ್ ಆಗೋ ತರ ಕೋಟ್ ಮಾಡ್ಕೋಬೇಕು. ಈಗ ಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡೋಣ. ಸಿಮ್ಮಲ್ಲಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು.